ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿ ವಾರವಷ್ಟೇ ಕಳೆದಿದೆ. ಇದರ ಬೆನ್ನಲ್ಲೇ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸರ್ಕಾರದ ನಡೆಗೆ ರಾಮನ ಭಕ್ತರು ಫುಲ್ ಖುಷಿಯಾಗಿದ್ದಾರೆ. ಶ್ರೀರಾಮನೂರು ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಲೋಕಾರ್ಪಣೆಯಾಗಿದೆ. ಬಾಲರಾಮನ ದರ್ಶನ ಪಡೆದು ಭಕ್ತ ಕೋಟಿ ಸಂಭ್ರಮಿಸುತ್ತಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಾಜ್ಯದಲ್ಲಿ ರಾಮ ಮಂದಿರಗಳಿಗೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದೆ. ರಾಜ್ಯದ 100 ರಾಮ ಮಂದಿರಗಳಿಗೆ ಹೈಟೆಕ್ ಸ್ಪರ್ಶ. ಬಜೆಟ್ನಲ್ಲಿ ಹೆಚ್ಚು ಹಣ ನೀಡುವಂತೆ ಸಚಿವರ ಮನವಿ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಬಳಿಕ ಬಿಜೆಪಿ ಹೊಸ ಹುಮ್ಮಸ್ಸಿನಲ್ಲಿದ್ರೆ, ಕಾಂಗ್ರೆಸ್ ಸರ್ಕಾರ ಶ್ರೀರಾಮನ ಹೆಸರಿನಲ್ಲಿ ಬಿಜೆಪಿಗೆ ಟಾಂಗ್ ಕೊಡಲು ಮುಂದಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ರಾಮಮಂದಿರಗಳ ಅಭಿವೃದ್ಧಿಗೆ ಮನಸ್ಸು ಮಾಡಿದೆ. ರಾಜ್ಯದಲ್ಲಿ 100 ಪ್ರಮುಖ ರಾಮಮಂದಿರಗಳ ಜೀರ್ಣೋದ್ಧಾರಕ್ಕೆ ಮುಜರಾಯಿ ಸಚಿವರು ಪ್ಲಾನ್ ಮಾಡುತ್ತಿದ್ದಾರೆ. ಬಜೆಟ್ನಲ್ಲಿ ಹಣ ಮೀಸಲಿಡುವಂತೆ ಮುಜರಾಯಿ ಸಚಿವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ರಾಮ ಮಂದಿರಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಬಿಜೆಪಿಗೆ ಶಾಕ್ ಕೊಡುವುದು, ರಾಮನ ವಿರೋಧಿ, ಹಿಂದೂ ವಿರೋಧಿಗಳು ಎಂಬ ಹಣೆಪಟ್ಟಿ ತೊರೆಯಲು ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. 100 ಹಳೆಯ ಪ್ರಸಿದ್ಧ ರಾಮ ಮಂದಿರಗಳ ಜೀರ್ಣೋದ್ಧಾರದ ಮೂಲಕ ತಿರುಗೇಟು ನೀಡಲು ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆ ಕೊಟ್ಟಿದ್ದೀವಿ, ರಾಮ ಮಂದಿರಕ್ಕೂ ಕೊಟ್ಟಿದ್ದೀವಿ, ಆಂಜನೇಯ ಮಂದಿರಗಳಿಗೂ ಕೊಟ್ಟಿದ್ದೀವಿ, ದುರ್ಗಾ ಮಂದಿರಕ್ಕೂ ಕೊಟ್ಟಿದ್ದೀವಿ. ಜನಕ್ಕೆ ಯಾವ್ದು ಬೇಕೋ ಅದು ನಾವು ಕೊಡಬೇಕಾಗುತ್ತೆ. ಈಗ ಬರೀ ರಾಮನ ದೇವಸ್ಥಾನ ಅಲ್ಲ, ನಾನೀಗ 4-5 ದಿವಸದಲ್ಲಿ ಒಂದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಧಾರ್ಮಿಕ ದತ್ತಿ ಇಲಾಖೆಯ ನಿರ್ಧಾರಕ್ಕೆ ಅರ್ಚಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬ ಸಂತೋಷ ಆಗಿದೆ. ನಮ್ಮ ಸರ್ಕಾರ ಇವತ್ತಿನ ದಿನ ನಮ್ಮ ರಾಮದೇವ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿರೋದ್ರಿಂದ ಅದು ನಮ್ಗೆ ತುಂಬ ಖುಷಿಯಾಗಿದೆ. ಆದಷ್ಟು ಬೇಗನೆ ಅಭಿವೃದ್ಧಿ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ, ಭಕ್ತಾದಿಗಳೇ ಮುಖ್ಯವಾಗಿ ಅವರಿಗೆ ಸಂತೋಷ ಆಗುತ್ತೆ. ಅಯೋಧ್ಯೆಗೆ ಹೋಗಲು ಎಲ್ಲರಿಗೂ ಸಾಧ್ಯವಾಗಲ್ಲ. ರಾಜ್ಯದ ದೇವಸ್ಥಾನಗಳೇ ಅಭಿವೃದ್ಧಿಯಾದ್ರೆ ಇಲ್ಲಿನ ರಾಮನನ್ನೇ ನೋಡಿ ಸಂತೋಷ ಪಡ್ತೀವಿ ಅಂತ ಭಕ್ತರು ಖುಷಿ ಹಂಚಿಕೊಂಡಿದ್ದಾರೆ. ಖುಷಿಯಾಗುತ್ತೆ ಮೇಡಮ್. ಪ್ರತಿ ಸತಿ ಬರ್ತೀವಿ ನಾವು. ಇನ್ನೂ ಜನನ್ನ ಅಟ್ರಾಕ್ಟ್ ಮಾಡುತ್ತೆ ಅದು. ನಮಗಿನ್ನೂ ನಮ್ಮ ಕಲ್ಚರ್ ಬಗ್ಗೆ ನಮಗಿನ್ನೂ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಸೊ ಪ್ರತಿಯೊಬ್ಬರಿಗೂ ಈ ಥರ ಡೆವಲಪ್ಮೆಂಟ್ ಎಲ್ಲ ಮಾಡೋದ್ರಿಂದ ಜನನೂ ಸೇರ್ತೀವಿ. ಒಂಥರ ಮನಸ್ಸು ಒಂಥರ ಹರ್ಷ ಆಗುತ್ತೆ ಬಂದಾಗೆಲ್ಲ. ರಾಜಕೀಯವೋ ಮತ್ತೊಂದು, ಸರ್ಕಾರದ ನಿರ್ಧಾರ ರಾಮ ಭಕ್ತರಿಗೆ ಖುಷಿ ನೀಡಿದೆ. ಆದರೆ ದೇಗುಲಗಳ ಅಭಿವೃದ್ಧಿಗೆ ಸರ್ಕಾರ ಎಷ್ಟು ಹಣ ಕೈಚಾಚಿ ಕೊಡುತ್ತೆ ಅನ್ನೋದನ್ನ ತಿಳಿಯಲು ರಾಜ್ಯ ಬಜೆಟ್ ಮಂಡನೆವರೆಗೂ ಕಾಯಬೇಕಿದೆ. ಪೂರ್ಣಿಮಾ, TV9 ಬೆಂಗಳೂರು.